ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ರಿಸರ್ವ್ಡ್ ಕೀವರ್ಡ್ಸ್ ಅಂದ್ರೆ ಏನು ಮತ್ತೆ ಎಷ್ಟು ರಿಸರ್ವ್ಡ್ ಕೀವರ್ಡ್ಸ್ ಇದಾವೆ ಅಂತೇಳಿ ನೋಡೋಣ. ರಿಸರ್ವ್ಡ್ ಕೀವರ್ಡ್ಸ್ ಅಂದ್ರೆ ಏನು ಅಂತೇಳಿ ನೋಡೋಣ. ಪೈಥಾನ್ ರಿಸರ್ವ್ಸ್ ಎ ನಂಬರ್ ಆಫ್ ವರ್ಡ್ಸ್ ಫಾರ್ ಸ್ಪೆಷಲ್ ಯೂಸ್ ದಟ್ ಕುಡ್ ಅದರ್ವೈಸ್ ಬಿ ಯೂಸ್ಡ್ ಆಸ್ ಐಡೆಂಟಿಫೈಯರ್ಸ್ ಕಾಲ್ಡ್ ಆಸ್ ರಿಸರ್ವ್ಡ್ ವರ್ಡ್ಸ್ ಆರ್ ಕೀವರ್ಡ್ಸ್. ಆದರೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಕೆಲವೊಂದು ವರ್ಡ್ಸ್ನ ಅಥವಾ ನೇಮ್ಸ್ನ ಸ್ಪೆಷಲ್ ಯೂಸ್ಗೆ ಯೂಸ್ ಮಾಡಲಿಕ್ಕೆ ಸೀಮಿತವಾಗಿ ಇಟ್ಕೊಂಡಿದ್ದಾರೆ. ಸೊ ಆ ಸೀಮಿತವಾಗಿ ಇಟ್ಕೊಂಡಿರತಕ್ಕಂಥ ಸ್ಪೆಷಲ್ ನೇಮ್ಸ್ಗೆ ನಾವು ರಿಸರ್ವ್ಡ್ ಕೀವರ್ಡ್ಸ್ ಕರಿತೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಲೀಸ್ಟ್ ಆಫ್ ರಿಸರ್ವ್ಡ್ ಕೀವರ್ಡ್ಸ್ 35 ಇದಾವೆ. ಬಟ್ ಯಾವುದೇ ಒಂದು ಪೈಥಾನ್ ಪ್ರೋಗ್ರಾಮಿಂಗ್ ವರ್ಷನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಾಗ ಪರ್ಟಿಕ್ಯುಲರ್ ವರ್ಷನ್ ಅಲ್ಲಿ ಎಷ್ಟು ರಿಸರ್ವ್ಡ್ ಕೀವರ್ಡ್ಸ್ ಇದಾವೆ ಅಂತೇಳಿ ನೋಡಬೇಕು ಅಂತಂದ್ರೆ ನಾವು ಈ ಒಂದು ಸ್ಮಾಲ್ ಫಂಕ್ಷನ್ ಅನ್ನ ಯೂಸ್ ಮಾಡಬೇಕು. ನಾವು ಕೀವರ್ಡ್ ಈ ಒಂದು ಆಬ್ಜೆಕ್ಟ್ ನ ಇಂಪೋರ್ಟ್ ಮಾಡ್ಕೋಬೇಕು. ಈ ಒಂದು ಆಬ್ಜೆಕ್ಟ್ ಅಲ್ಲಿ ಕೀವರ್ಡ್ ಲಿಸ್ಟ್ ಈ ಆಟ್ರಿಬ್ಯೂಟ್ ಇಂದ ನಾವು ಎಷ್ಟು ರಿಸರ್ವ್ಡ್ ಕೀವರ್ಡ್ಸ್ ಇದಾವೆ ಅಂತೇಳಿ ಈಸಿಯಾಗಿ ನೋಡ್ಬೋದು. ಈಗ ನೋಡೋಣ. ಇಂಪೋರ್ಟ್ ಕೀವರ್ಡ್ ಇಂಪೋರ್ಟ್ ಆಯಿತು. ಪ್ರಿಂಟ್ ನೋಡಿ, ಕೀವರ್ಡ್ಸ್ ಅಂತ ಬರ್ತಾ ಇದೆ. ಕೀವರ್ಡ್ ಡಾಟ್ ಕೀವರ್ಡ್ ಲಿಸ್ಟ್ ಈ ಒಂದು ಕಮಾಂಡ್ ಅನ್ನ ಯೂಸ್ ಮಾಡಿಬಿಟ್ರೆ ನಮಗೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ರಿಸರ್ವ್ಡ್ ಕೀವರ್ಡ್ಸ್ ಇದಾವೆ ಅಂತೇಳಿ ನಾವು ತಿಳ್ಕೊಬಹುದು. ನೋಡಿ, ಇಲ್ಲಿ ಡಿಸ್ಪ್ಲೇ ಆಗಿದಾವೆ, ನೋಡ್ತಾ ಇರ್ಬೋದು ನೀವು. ಎಲ್ಲ ರಿಸರ್ವ್ಡ್ ಕೀವರ್ಡ್ಸ್ ಡಿಸ್ಪ್ಲೇ ಆಗಿದಾವೆ. ಫಾಲ್ಸ್, ನಾನ್, ಟ್ರೂ, ಆ್ಯಂಡ್, ಆಸ್, ಅಸರ್ಟ್, ಅಸಿಂಕ್, ಅವೈಟ್, ಬ್ರೇಕ್, ಕ್ಲಾಸ್, ಕಂಟಿನ್ಯೂ, ಡಿಫೈನ್, ವಿಲ್, ಇಫ್, ಎಲ್ಸ್, ಎಕ್ಸೆಪ್ಟ್, ಫೈನಲಿ, ಫಾರ್, ಫ್ರಮ್, ಗ್ಲೋಬಲ್, ಇಫ್, ಇಂಪೋರ್ಟ್, ಇನ್, ಈಸ್, ಲ್ಯಾಂಬ್ಡಾ, ನಾನ್ ಲೋಕಲ್, ನಾಟ್, ಆರ್, ಪಾಸ್, ರೈಸ್, ರಿಟರ್ನ್, ಟ್ರೈ, ವೈಲ್, ವಿತ್ ಮತ್ತೆ ಈಲ್ಡ್. ಈಗ ನಾವು ಲೆಂತ್ ಆಫ್ ದೀಸ್ ಕೀವರ್ಡ್ಸ್ ಅಂದ್ರೆ ಈ ರಿಸರ್ವ್ಡ್ ಕೀವರ್ಡ್ಸ್ ನ ಲೆಂತ್ ನ ನೋಡಬೇಕು ಅಂತಂದ್ರೆ ನಾವು ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡೋಣ. ಏನಪ್ಪಾ ಅಂದ್ರೆ ಲೆಂತ್ ಈ ಒಂದು ಕಮೆಂಟ್ ನ ಇದರೊಳಗಡೆ ಇನ್ಸರ್ಟ್ ಮಾಡೋಣ, ಅಥವಾ ಕೋಡ್ ನ ಇದರೊಳಗಡೆ ಇನ್ಸರ್ಟ್ ಮಾಡೋಣ. ನೋಡಿ, ಈ ಕೋಡ್ ಏನಿದೆ, ಕೀವರ್ಡ್ ಡಾಟ್ ಕೀವರ್ಡ್ ಲಿಸ್ಟ್, ಇದು ಲೀಸ್ಟ್ ಆಫ್ ಕೀವರ್ಡ್ಸ್ ನ ಡಿಸ್ಪ್ಲೇ ಮಾಡ್ತಿದೆ. ನೋಡಿ, ಲೀಸ್ಟ್ ಇದೆ ಇಲ್ಲಿ, ಅಬ್ಸರ್ವ್ ಮಾಡ್ತಿದ್ರಾ? ಲೀಸ್ಟ್ ಇನ್ಸೈಡ್ ಸ್ಕ್ವೇರ್ ಬ್ರಾಕೆಟ್, ಲೀಸ್ಟ್ ಆಫ್ ರಿಸರ್ವ್ಡ್ ಕೀವರ್ಡ್ಸ್. ಈಗ ಲೆಂತ್ ಫಂಕ್ಷನ್ ಅನ್ನ ಯೂಸ್ ಮಾಡಿಬಿಟ್ಟು ನಾವು ಎಷ್ಟು ಕೀವರ್ಡ್ಸ್ ಇದಾವೆ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ಮಾಡೋಣ. ಮತ್ತೆ ಇನ್ನೊಂದ್ಸಲ ರನ್ ಮಾಡೋದು ಬೇಡ, ಸೆಲ್ನ ಇದನ್ನಷ್ಟೇ ರನ್ ಮಾಡೋಣ. ನೋಡಿ, 35 ಇದಾವೆ. ಯಾವ್ದಿದು ವರ್ಷನ್? ಪೈಥಾನ್ 3.11.2. ಈ ಒಂದು ಪೈಥಾನ್ ವರ್ಷನ್ ಅಲ್ಲಿ 35 ರಿಸರ್ವ್ಡ್ ಕೀವರ್ಡ್ಸ್ ಇದಾವೆ. ಸೊ ಈ ರೀತಿ ನಾವು ಸ್ಪೆಸಿಫಿಕ್ ಪೈಥಾನ್ ವರ್ಷನ್ ಅಲ್ಲಿ ಎಷ್ಟು ರಿಸರ್ವ್ಡ್ ಕೀವರ್ಡ್ಸ್ ಇದಾವೆ ಅಂತೇಳಿ ನೋಡ್ಬೇಕು ಅಂತಂದ್ರೆ ಈ ಲೆಂತ್ ಫಂಕ್ಷನ್ ಅನ್ನ ಯೂಸ್ ಮಾಡಬಹುದು. ಈ ರಿಸರ್ವ್ಡ್ ಕೀವರ್ಡ್ಸ್ ನಾವು ಡಿಪೆಂಡ್ಸ್ ಆನ್ ದೇರ್ ಫಂಕ್ಷನ್ಸ್ ಮೇಲೆ ಕ್ಯಾಟಗರಿ ಆಫ್ ರಿಸರ್ವ್ಡ್ ಕೀವರ್ಡ್ಸ್ ಆಗಿ ಸಪರೇಟ್ ಮಾಡ್ತೀವಿ. ಅಪ್ಕಮಿಂಗ್ ಲೆಸನ್ಸ್ ಗಳಲ್ಲಿ ಈ ಕ್ಯಾಟಗರಿ ಆಫ್ ರಿಸರ್ವ್ಡ್ ಕೀವರ್ಡ್ಸ್ ನ ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ನೋಡೋಣ. ಇಲ್ಲಿ ಸಿಂಪಲ್ ಆಗಿ ನಾನು 2 ರಿಸರ್ವ್ಡ್ ಕೀವರ್ಡ್ಸ್ ನ ಹೇಳ್ತೀನಿ. ಕ್ಯಾಟಗರಿ ನೋಡಿ, ಫಾಲ್ಸ್ ಮತ್ತೆ ಟ್ರೂ ಇವೆರಡು ಬೂಲಿಯನ್ ಕ್ಯಾಟಗರಿ. ಅದೇ ರೀತಿ ಇಲ್ಲಿದೆ ನೋಡಿ, ಗ್ಲೋಬಲ್ ಮತ್ತೆ ನಾನ್ ಲೋಕಲ್ ಇವೆರಡು ವೇರಿಯಬಲ್ ಸ್ಕೋಪ್ ಕ್ಯಾಟಗರಿಗೆ ಸೇರ್ತವೆ. ಅದೇ ರೀತಿ ಕ್ಲಾಸ್, ಡಿಫೈನ್ ಇವು ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಈ ಒಂದು ಕ್ಯಾಟಗರಿಗೆ ಸೇರ್ತವೆ. ಸೊ ಇಲ್ಲಿ ಸಾಕಷ್ಟು ಅದೇ ರೀತಿಯ ಫಂಕ್ಷನ್ಸ್ ಇದಾವೆ. ಅವನ್ನ ಡಿಫ್ರೆಂಟ್ ಕ್ಯಾಟಗರಿ ಮೇಲೆ ನಾವು ಕ್ಲಾಸಿಫೈ ಮಾಡ್ಕೋಬಹುದು ಬೇಸ್ಡ್ ಆನ್ ದೇರ್ ಫಂಕ್ಷನ್ಸ್, ಎಲ್ಲಿ ಯೂಸ್ ಆಗ್ತವೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈ ವಿಡಿಯೋದಲ್ಲಿ ರಿಸರ್ವ್ಡ್ ಕೀವರ್ಡ್ಸ್ ಅಂದ್ರೆ ಏನು ಅಂತೇಳಿ ನೋಡಿದ್ವಿ, ಎಷ್ಟು ರಿಸರ್ವ್ಡ್ ಕೀವರ್ಡ್ಸ್ ಇದಾವೆ ಅಂತೇಳಿ ಕೂಡ ನೋಡಿದ್ವಿ, ರಿಸರ್ವ್ಡ್ ಕೀವರ್ಡ್ಸ್ ಅಂದ್ರೆ ಏನು ಅಂತೇಳಿ ಅದರ ಡೆಫಿನೇಷನ್ ಕೂಡ ನೋಡಿದ್ವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.